objective of popularizing science and to bring the latest development in different branches of science to the common public, and conducting the Wednesday lectures and also a month-long science festival for about 38 years. We are at 2648th lecture. Shortly that's going to be delivered by Dr. G. Padmanabhan, former Director, University of Science, on relevance of agricultural biotechnology to India. On behalf of me and on behalf of you and on behalf of the Bible Science Forum, I extend a very cordial welcome to Dr. G. Padmanabhan. Of course, ನೀವು ಗೊತ್ತಿದ್ದಾಗೆ 1962 ಸ್ಟಾರ್ಟ್ ಆಗಿತ್ತು ವೆಡ್ನೆಸ್ಡೇಸ್ ಅಂತ. ಒಂದು ತಿಂಗಳಲ್ಲಿ 5 ವೆಡ್ನೆಸ್ಡೇ ಇದೆ, 4 ವೆಡ್ನೆಸ್ಡೇ ಸೈನ್ಸ್ ಲೆಕ್ಚರ್, 1 ಫಿಲಂ ಶೋ. ಅದನ್ನ ಆಕ್ಚುಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಸ್ಟಾರ್ಟ್ ಮಾಡಿದ್ರು 62ನಲ್ಲಿ. ಅವಾಗ ಸ್ಟಾರ್ಟ್ ಮಾಡಿದಾಗ ಈ ಸೈನ್ಸ್ ಫಾರ್ಮ್ 1 ಇಯರ್ ಇರುತ್ತೋ 6 ಮಂತ್ಸ್ ಇರುತ್ತೋ ಅಂತ ಎಲ್ಲ ಡೌಟ್ ಇತ್ತು. ಬಟ್ ಇಯರ್ ಆಫ್ಟರ್ ಇಯರ್ ಇವಾಗ ನಿಯರ್ಲಿ ಎಷ್ಟಾಯ್ತು, 53 ಇಯರ್ಸ್ ಆಯ್ತು ಕೊಡುತ್ತೆ. ಒಂದು ಸಿಂಗಲ್ ವೆಡ್ನೆಸ್ಡೇ ಲೆಟಪ್ ಆಗಿದೆ ಆಕ್ಚುಲಿ. And we are conducted science lectures throughout, bringing eminent scientists. ಆಮೇಲೆ ಸೈನ್ಸ್ ಫೆಸ್ಟಿವಲ್ ವಿಚಾರ ಆಗಿದ್ದಾರೆ. ರಾಮನವಮಿ ಫೆಸ್ಟಿವಲ್ ನಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ನಲ್ಲಿ ನಾನು ನರಸಿಂಹನ ಕೂತಿದ್ದಾಗ ನರಸಿಂಹನ ಕೇಳಿದ್ರು, ಏನ್ ಕೇಳಿದ್ರು ಅಂತ ಹೇಳಿದ್ರೆ, ಏನಪ್ಪ ಗಣೇಶ ಫೆಸ್ಟಿವಲ್ ನಿನಗೆ ಗೊತ್ತಾ ಅಂತ. ಇದು ನನಗೆ ಗೊತ್ತಿದೆ ಗಣೇಶ ಫೆಸ್ಟಿವಲ್. ಆಮೇಲೆ ದಸರಾ ಫೆಸ್ಟಿವಲ್ ಗೊತ್ತಾ, ಸಂಕ್ರಾಂತಿ ಗೊತ್ತಾ, ವಿಜಯದಶಮಿ ಗೊತ್ತಾ, ಎಲ್ಲ ಗೊತ್ತಾ ಸರ್ ಅಂತ ಹೇಳಿದ್ರು. ನೋಡಕ್ಕೆ ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ತಾರೆ, ಎಲ್ಲ ಮ್ಯೂಸಿಕ್ ಫೆಸ್ಟಿವಲ್ ಇದೆ, ದೇವರ ಫೆಸ್ಟಿವಲ್ ಇದೆ, ಎಲ್ಲರೂ ಇದೆ. ಸೈನ್ಸ್ ಕಂಡ್ರೆ ಯಾರು ಇಷ್ಟ ನೋಡಪ್ಪ ಅಂತ ಹೇಳಿದ್ರು. ಏನ್ ಮಾಡೋಣ ಸರ್, ಸೈನ್ಸ್ ಫೆಸ್ಟಿವಲ್ ಮಾಡೋಣ. ಇಂಟ್ರೆಸ್ಟಿಂಗ್ಲಿ ದಟ್ ವರ್ಡ್ ವಾಸ್ ಕಾಯಿನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇನ್ 1970 ಸೈನ್ಸ್ ಫೆಸ್ಟಿವಲ್ ಅಂತ ಹೇಳಿ. ನಾನು ತಮಾಷೆ ಹೊಡ್ತಾ ಇರ್ತೀನಿ, ಇವಾಗ ಸೀರಿಯಸ್ ಆಗಿ ಹೊಡ್ತೀನಿ. ನನಗೆ ಗೊತ್ತಿದ್ದ ಹಾಗೆ ಸೈನ್ಸ್ ಫೆಸ್ಟಿವಲ್ ಫಸ್ಟ್ ಟೈಮ್ 1978 at about 7:30 PM in ರಾಮನವಮಿ ಫೆಸ್ಟಿವಲ್ ದೇರ್ ಕಾಯಿನ್ ಬೈ ಡಾಕ್ಟರ್ ಎಚ್ ನರಸಿಂಹಯ್ಯ. ಅದಕ್ಕಿಂತ ಹಿಂದೆ ಯಾವಾಗ ಕಾಯಿನ್ ಮಾಡಿದ್ರೆ ನನ್ನ ನಾಲೆಜ್ ತಪ್ಪಾಗುತ್ತೆ. ನೀವು ಹೇಳಿದ್ರೆ ತಿಳ್ಕೊಂಡು ಅವ್ರು ಫಸ್ಟ್ ಆಗ್ತಾರೆ, ಸೆಕೆಂಡ್ ಆ ರೀತಿ ಸ್ಟಾರ್ಟ್ ಆಯ್ತು. ಅವ್ರು ಹೇಳಿದ್ರು ಒಂದು 15 ದಿನ ಮಾಡಪ್ಪ ಸೈನ್ಸ್ ಫೆಸ್ಟಿವಲ್ ಅಂತ ಹೇಳಿ. ಆಮೇಲೆ ನಾವು ಮಾಡಿದ್ವು, ಚೆನ್ನಾಗಿತ್ತು 78. ಆಮೇಲೆ 79ನಲ್ಲಿ ಡಬಲ್ ಮಾಡೋಣ 30 ಡೇಸ್ ಅಂತ ಹೇಳಿದ್ರು. ಇದೊಂದು ಮಾಡಿ ಬಿಟ್ಬೇಡ ಅಂತ ಹೇಳಿ. ಆಮೇಲೆ 30 ಡೇಸ್ ಕೊಡೋದು ಸೆಟ್. ಅವ್ರಿಗೆ ಪಾಪ ಆಸೆ ನರಸಿಂಹನಿಗೆ ಅಂದ್ರೆ ಸೈನ್ಸ್ ಪ್ರೋಗ್ರೆಸ್ ಮಾಡಿಸ್ಬೇಕು ಅಂತೇಳಿ. ಪಾಪ ಇಷ್ಟೇ ಕಷ್ಟಪಟ್ಟಿದ್ರೆ ಇನ್ನೊಂದು ವರ್ಷ ಮಾಡೋಣ ಅಂದ್ರು 80ನಲ್ಲಿ. ಅದಾಯ್ತು. ಆಮೇಲೆ 81ನಲ್ಲಿ ಮಾಡಿದ್ದಾಯ್ತು, 82, 90, 95, 98, 2000, 10, 15 ಬಂದಿದೆ. ಆಕ್ಚುಲಿ ತಮಾಷೆ ಹೇಳಿದೆ 3000 ಬಂದು ಕೂಡ ಇದಿರುತ್ತೆ ಅಂತ. ಜುಲೈ 1st, ಜುಲೈ 31. ಇಯರ್ ಫಿಕ್ಸ್ ಅಲ್ಲ, ಈಸ್ ಓನ್ಲಿ ಜುಲೈ 1st to July 30. ಆ ರೀತಿ ಹೋಗ್ತಾರೆ. ಲಾಲಿಟ್ಯೂಡ್ ದಿ ಪ್ರೊಫೆಸರ್ಸ್ ಲೈಕ್ GP, ಪ್ರೊಫೆಸರ್ ಜಿ ಪದ್ಮನಾಭನ್ ಅಂಡ್ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ಸ್, ಯೂನಿವರ್ಸಿಟಿ ಆಫ್ ಆಸ್ಟ್ರೋಫಿಸಿಕ್ಸ್, ಮೊನ್ನೆ ಸ್ಪೇಸ್ ಚೇರ್ಮನ್ ಕಿರಣ್ ಕುಮಾರ್ ನಮ್ಮ ಸ್ಟೂಡೆಂಟ್. ಎಷ್ಟು ಕಷ್ಟ ಆಯ್ತು ಆ ಜಾಗಗಳಿದ್ದಾಗ. ಕೇಳಿದ ತಕ್ಷಣ ಫಸ್ಟ್ ಬರ್ತಿದ್ರೆ ಫಸ್ಟ್ ಕ್ಲಾಸ್ ಬಂದ್ರು, ಫಸ್ಟ್ ಕ್ಲಾಸ್ ಮಾತಾಡೋದು ನಿಮ್ಗೆ ಗೊತ್ತಿದೆ ಅಂತ ಇಮ್ಯೂನ್ ಸೈಂಟಿಸ್ಟ್ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದಾರೆ. ದಟ್ಸ್ ವೈ ಇಟ್ಸ್ ಪಾಸಿಬಲ್ ಟು ಡೂ ಆಲ್ ದೀಸ್ ಥಿಂಗ್ಸ್, ಪರ್ಟಿಕ್ಯುಲರ್ ಇನ್ ದಿಸ್ ಲೆಕ್ಚರ್ ಹಾಲ್. ಡಾಕ್ಟರ್ GP ಅವ್ರಿಗೆ ಗೊತ್ತೆ, ಮೊದಲು ಅಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ರೂಮ್ ಮಾಡ್ತಾ ಇದ್ರು. ಬಟ್ ಇವತ್ತಿನ ಅಲ್ಟ್ರಾ ಮಾಡ್ಕೊಂಡು ಹಾಲ್ ಇದೆ ಆಕ್ಚುಲ್ ಆಗಿ. ದಟ್ ಈಸ್ ಇಟ್ IP ಅಡ್ರೆಸ್. If you want to reach any 5 places on the planet Earth, if they have IP address, they can take this lecture immediately. And they have got air condition, they got ergonomic seats. ಇದಕ್ಕಿಂತ ಸೈನ್ಸ್ ಇರಬೇಕು ಆಕ್ಚುಲಿ ಅಂತ ಒಳ್ಳೆ ಜಾಗ ಮಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಪ್ರೊಫೆಸರ್ ಗೋವಿಂದರಾಜನ್ ಪದ್ಮನಾಭನ್ ಬಂದಿದ್ದಾರೆ. ಐ ಟೋಲ್ಡ್ ಯು ಅಫೆಕ್ಷನೇಟ್ಲಿ ವಿ ಕಾಲ್ ಅಟ್ ಯೂನಿವರ್ಸಿಟಿ ಸೈನ್ಸ್ ಕ್ಯಾಂಪಸ್ GP, and he received his BSc chemistry from the Presidency College Chennai, MSc Soil Science and Agricultural Chemistry from Indian Agricultural Research Institute, New Delhi, and DSc from BHU. After obtaining PhD Biochemistry 1966 from the University of Science, Bangalore, became Assistant Professor 1969, Deputy Director 93, and also Director 94-98. ನಾನು ಹಾಯಾಗಿ ಓದ್ತೀನಿ, ಹಾಯಾಗಿ ಕೇಳಿದ್ರಿ. ಬಟ್ ಇಂಟ್ರೆಸ್ಟಿಂಗ್ ಏನ್ ಕೇಳಬೇಕು ಅಂತ ಹೇಳಿದ್ರೆ, ಎಲ್ಲಾ ಡಿಗ್ರಿಗಳು ಇವರು ಇಂಡಿಯಾದ ತಗೊಂಡಿದ್ದಾರೆ. ಕಂಪ್ಲೀಟ್ಲಿ ಹೋಮ್ ಗ್ರೋನ್ ಸೈಂಟಿಸ್ಟ್ ಅಂತ ಹೇಳ್ತಾರಲ್ಲ, ಆಗಿರ್ತಾರೆ. If I am not making knowledge in the ಕಡಿಮೆ ದಯವಿಟ್ಟು ಕ್ಷಮಿಸಿ. Maybe almost the first person to become the director of the institute have taken the home grown degrees. ಸಾಮಾನ್ಯ ಆಗಿನ ಕಾಲದಲ್ಲಿ ಡೈರೆಕ್ಟರ್ ಅಂದ್ರೆ ಫಾರಿನ್ ಡಿಗ್ರಿ ಇರಬೇಕು, US ಡಿಗ್ರಿ ಇದೆಲ್ಲ ಇರ್ತಾವೆ. ಇವರೇ ಆಲ್ಮೋಸ್ಟ್ ಫಸ್ಟ್ ಪರ್ಸನ್ ಟು ಬಿಕಮ್ ದ ಡೈರೆಕ್ಟರ್ ಬೈ ಟೇಕಿಂಗ್ ಡಿಗ್ರೀಸ್ ಇನ್ ಇಂಡಿಯಾ. ಸಮಥಿಂಗ್ ವೆರಿ ಗ್ರೇಟಬಲ್. ಇವಾಗ UGC British Council exchange scientist at the St. Mary's Hospital Medical School, London, and distinct scientist University of Chicago for about 13 years, 1973 to 86.
After retirement in 98 from University of Science, he worked there as emeritus scientist, honorary professor, distinguished biotechnologist, and holds NASA Platinum Jubilee Chair. Padmanabhan was instrumental in ushering in recombinant DNA technology in the country. Working in the area eukaryotic gene transcription, he studied the role of heme in the transcriptional regulation of cytochrome P450 genes in rat liver, established the multifunctional regulatory functions of heme in the living cell, studied the heme biosynthetic pathway in different eukaryotic systems, and discovered the heme biosynthetic pathway in the malarial parasite and showed it to be a unique drug target. He showed that curcumin from turmeric has anti-malarial activity and embarked on clinical trials to prove the efficacy of the curcumin-based combination therapies for malaria. He also guided 45 students for PhD. Professor Padmanabhan worked closely with several government agencies to further the cause of biotechnology in the country. ಅಥವಾ ನನಗೆ ಗೊತ್ತಿದ್ದ ಕರೆಕ್ಟ್ ಆಗಿ ಇವರು ಡೈರೆಕ್ಟರ್ ಆದ್ಮೇಲೆ ಇಂಡಸ್ಟ್ರಿ ಅಂಡ್ ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿತ್ತು. ಈ ಕಾನ್ಸೆಪ್ಟ್ ಟೋಟಲ್ ಆಗಿ. He helped and promoted vaccine industries in the country and supported his colleagues in the development of recombinant hepatitis B vaccine and DNA rabies vaccine. ಅಥವಾ he could be called as the father of vaccine in India. ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಆ ವ್ಯಾಕ್ಸಿನ್ಸ್ ಸಾಫ್ಟ್ವೇರ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಬ್ಯಾಂಗ್ಳೂರು. ಚೆನ್ನಾಗಿ ಕಷ್ಟಪಡಿಸಬೇಕು. He chaired several committees of the Department of Biotechnology and was part of several initiatives to promote the Life Sciences Act. He was a member of the WHO group on malaria for 3 years and served on the INSA Council 91-92. Naturally, several awards and honors would come to him. S.S. Bhatnagar Prize for Science and Technology 1993 and Jawaharlal Nehru Birth Centenary Fellowship of INSA. He was C.V. Raman Research Professor of INSA 1996. He was elected Fellow of the Indian Academy of Sciences, Bangalore, National Academy of Sciences, Allahabad, and Academy of Sciences for the Developing World. All these things are capped by Government of India highest civilian award, Padma Shri in 91 and Padma Bhushan in 2004. As for the Bangalore Science Forum is concerned, I think beginning in the academy, more than 20-25 lectures ಆಗಿರ್ಬೋದು. ಬಟ್ ನಾನು ಕೇಳಿದಾಗ ಬೈ ಚಾನ್ಸ್ ಅವರೇನ ಜುಲೈನಲ್ಲಿ ಎಲ್ಲ ಶಿಕಾಗೋ ಅಂತ ಕಡೆ ಹೋದಾಗ ಬಂದಿದ್ರೆ ಅದೊಂದು ಮಿಸ್ ಆಗಿರೋಷ್ಟು ಇಲ್ಲದೆ ಯಾವತ್ತೂ ನೋ ಅಂತ ಹೇಳಿದ. ಆಮೇಲೆ ಯಾವತ್ತೂ ಆ ಡೇಟ್ ಇವರ ಯಾವ್ದೋ ಡೇಟ್ ಮಾಡ ಆ 5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಕಂಪ್ಲೀಟ್ಲಿ. ಆ ರೀತಿ ಇಲ್ಲದೆ ಹೋಗಿದ್ರೆ ಜನಗಳು ಈ 31 ಲಕ್ಷ ಫಿಕ್ಸ್ ಮಾಡೋಕ್ಕಾಗತ್ತಾ? ನೀವು ಪ್ರಯತ್ನ ಮಾಡಿ. ಇಟ್ಸ್ ಸೋ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ವೆರಿ ಗ್ರೇಟ್ಫುಲ್ ಟೀಮ್. ಕೆಲವರು ಯಾವತ್ತೂ ನೋ ಅಂತ ಹೇಳಿದ. ಯಾವತ್ತು ಕೇಳಿದಾಗ ಆಮೇಲೆ ಸಬ್ಜೆಕ್ಟ್ ಕೇಳಿದಾಗೂ ಅವತ್ತೇನು ಕೊಟ್ಟಿರುತ್ತೆ ನೋಡ್ಬಿಟ್ರೆ ತಕ್ಷಣ ಇದು ಮಾಡ್ತಾರೆ. ಆಕ್ಚುಲಿ ಇನ್ಫ್ಯಾಕ್ಟ್ ಸಚ್ಚನೆ ಅಫೆಕ್ಷನ್ ಅಪ್ರೂವಲ್ ನಮಗೆ ನಮ್ಮ ಕನ್ನಡ ವಿಶ್ವಾಸ. ನಾನು ನರಸಿಂಹನ ಕಂಡ ವಿಶ್ವಾಸ, ನ್ಯಾಷನಲ್ ಕಾಲೇಜ್ ಕಂಡ ವಿಶ್ವಾಸ, ಬ್ಯಾಂಗ್ಳೂರ್ ಸೈನ್ಸ್ ಕಂಡ ವಿಶ್ವಾಸ. ನ್ಯಾಚುರಲ್ ಆಗಿ ಕಮ್ ಅಟ್ ದಿ ಲಾಸ್ಟ್ ಒನ್ ನನ್ನೂ ಕಂಡ ವಿಶ್ವಾಸ ಆಕ್ಚುಲಿ ಟೋಟಲಿ. ಸೊ ನೆಕ್ಸ್ಟ್ ಲೆಕ್ಚರು ದಿಸ್ ಇಸ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದ್ದಕ್ಕಿದ್ದಾಗೆ ನನಗೆ 011 ಇಂದ ಒಂದು ಫೋನ್ ಬಂತು. ಬಂದ ತಕ್ಷಣ ಇದು ಡೆಲ್ಲಿ ಫೋನ್ ಅಂತ ಗೊತ್ತಾಯ್ತು. ಆಮೇಲೆ ವೀರಪ್ಪ ಮೊಯ್ಲಿ ಫೋನ್ ಅಂತ ಗೊತ್ತಾಯ್ತು. ಅವ್ರು ಹೇಳಿದ್ರು, ರಾಮರಾವ್ ಒಪ್ಕೊಂಡ್ಬಿಟ್ಟಿದ್ದೀನಿ ಸೋಮವಾರ ದಿನ. ಬಟ್ ಸೋಮವಾರ ದಿನ ಸೋನಿಯಾ ಗಾಂಧಿ ಅವರು ಇಫ್ತೆಕಾರ್ ಡಿನ್ನರ್ ಇಟ್ಕೊಂಡಿದ್ದಾರೆ ಸಾಯಂಕಾಲ. ಐ ಕೆನಾಟ್ ಡಿನ್ನರ್, ನಾನು ಏನೋ ಹೆಲ್ಪ್ ಮಾಡಿದ್ರು. ಈಗ ನಾನೇ ಹೆಲ್ಪ್ ಮಾಡೋರು ಇಮಿಡಿಯೇಟ್ ಆಗಿ ಅಂದ್ರೆ ನನ್ಗೆ ಹೋಯ್ತಾರೆ ಈಗ ಆಕ್ಚುಲಾಗಿ. ಬಟ್ ಆಗಲೇ ಎಲ್ಲ ಟಿ ಎಗಳಿದ್ದು ಎಲ್ಲ ಆಯ್ತು. ಕೊನೆಗೆ ಏನ್ ಮಾಡೋದು ಅಂದ್ರೆ ಆ ಲೆಕ್ಚರ್ನ ಹೋಗೋದಿಲ್ಲ ನಾವು. ವಿ ಆರ್ ಪೋಸ್ಟ್ಪೋನ್ ಡೇಟ್ ಟು 19th ಸಂಡೇ. ಯಾಕಂದ್ರೆ ಕೊನೆ ಪುಟ್ಟ ಸಂಡೇ ಇದ್ದೇ ಇರ್ತಾರೆ ನಿಮ್ಗೆ ಗೊತ್ತಿರಾಗೆ. ಮಂಡ್ಯ ಡೆಲ್ಲಿ ಹೋಗಿದ್ದೆಲ್ಲ ಬರುತ್ತೆ ಆಕ್ಚುಲಾಗಿ. ಸೊ ಸ್ವಲ್ಪ ಹೇಳ್ತಾರೆ ಮೊಯ್ಲಿ ಅಂತ ಸ್ಟೇಷನ್ ಪ್ರಶ್ನೆ 2 ನಿಮಿಷ ಎಲ್ಲ ತೀರ್ಮಾನ ಆಯ್ತು. 19th ಜುಲೈ ಸಂಡೇ ಮಾಡಿದ್ದಾರೆ. ಬಟ್ ಟೈಮ್ ಆಲ್ಸೋ 4 PM, ನಾಟ್ 6. ಯಾಕಂದ್ರೆ ಅವ್ರ ತಕ್ಷಣ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಸರ್ ನಾನು ಹೇಳ್ತೀನಿ ಬಸ್ಗೆ ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಇವರು ಆ ಲೆಕ್ಚರು ದಟ್ ಈಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅದು ಇಂಡಿಯನ್ಸ್ ಲೆಕ್ಚರ್ನ 19th ಜುಲೈ ಸಂಡೇ 4 PM ಕಾನ್ಫ್ಲಿಕ್ಟ್ ಪ್ರಿಂಟ್ ಮಾಡ್ಕೊಡ್ತಾರೆ. ನನಗೇನ್ ಹೇಳಿದೆ ಫೋನ್ ಮಾಡಿದಾಗ ಅವ್ರು ಅಷ್ಟು ಕ್ಲಿಯರ್ ಹೇಳಿದ್ರು, ಸೋನಿಯಾ ಗಾಂಧಿ ಅವರು ಡಿನ್ನರ್ ಇಟ್ಕೊಂಡಿದ್ದಾರೆ, ನಾವು ಮಿಸ್ ಮಾಡೋಕ್ಕಾಗಲ್ಲ. ಆಮೇಲೆ ಬೆಂಗಳೂರಿನ 17th ಈವ್ನಿಂಗ್ ಬರ್ತಾ ಇದೆ ಅಂತ ಹೇಳಿದ್ರು. ನನ್ನ ಮತ್ತೆ ಎಲ್ಲೂ ಕೇಳಕ್ಕೆ ನಂಗೆ ಅವಕಾಶ ಇಲ್ಲ. 18th ಸ್ಯಾಟರ್ಡೆ, 19th ಈವ್ನಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲಿ ಬರ್ತೀರಾ ಸರ್ 5 ನಿಮಿಷ ಟೈಮ್ ಕೊಡ್ತಿದ್ರು.
ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಫೋನ್ ಈಗ ಫೋನ್ ಮಾಡಿದ್ರು ಬಂದೇ ಬರ್ತದೆ ಅಂತೇಳಿ ಬಂದೇ ನಮ್ಗೆ ಸಂತೋಷ ಆಗ್ತದೆ. ಸಚ್ ಎ ಬಿಸಿ ಪರ್ಸನ್ ಅದನ್ನ ಹೇಳಿದ್ದೀನಿ. ಅವತ್ತು 13 ಮಂಡೇ ಏನಿರುತ್ತೆ ಅಂದ್ರೆ ಈ ಫಿಲಮ್ ಶೋ ಇರುತ್ತೆ. 13 ಮಂಡೇ ಫಿಲಮ್ ಶೋ ಇರುತ್ತೆ. 19 ವಾಟ್ಸ್ ಕಾಲ್ಡ್ ಆಸ್ ದಿ ಲೆಕ್ಚರ್ ಬೈ ಮೈಲಿ ಇರುತ್ತೆ. ಸೊ 14 ಕೆ ಶ್ರೀನಿವಾಸ ಫಾರ್ಮರ್ ಚೀಫ್ ಇಂಜಿನಿಯರ್ ಸರ್ದಾರ್ ಸರೋವರ್ ನರ್ಮದಾ ಲಿಮಿಟೆಡ್ will speak on Sardar Srovar Narmada project and engineering model. He stated, today I request Dr. G. Padmanabhan to deliver his lecture, sir. Thank you, Dr. Ramarao, for the introduction. It's always been a pleasure for me to come here and participate in your science festival and address the gathering on different topics. I have been doing it from Dr. Narasimha's time, and it's a privilege and honor to be invited to give this talk. I am not an agriculture scientist. I am a biomedical researcher. I work with malaria parasite. But maybe because I hold a master's degree in soil science and agricultural chemistry, more than that, I feel somehow agriculture technology has not received much attention in this country. We all work on very many biomedical problems. But the most important for this country is agriculture, food production. So I thought I will highlight the importance of technology, especially biotechnology, in agriculture. Because many people do not understand, it's a very broad area. The moment you say biotechnology, they will say BT cotton. BT cotton is a very small component of the entire gamut of this technology. So I thought I will give you. Many of you may be aware, then bear with me. But those who are not very familiar, you will know the extent of this area and what it is. Why should India go for technology? Because there was a parliamentary committee which said, oh, our farmers are great, we have increased production in the last 50 years 3-4. But they are not in safe hands, I can tell you. Our farmers are very good, there is no doubt about it. But we do need technology. Conventional technologies, wisdom is not enough. This is what I want to highlight today. Does India need agri-biotech to ensure food and nutrition security? This is going to be the look at population growth in this country. It has become a fashion to compare with China and everything. Nothing moves in this country without comparing with China. But we are going to beat China in one thing, in population. Definitely we will beat them. You see, very big. So we are going to reach something like 1.6 billion in 2050, and China is flattened. Look at crop production. You can take any crop for example. You can take, I have given only a few examples, paddy, wheat, maize, up to potato. You can see we have second in production, third in production, fourth in production. That is because we use a lot of land. But if you look at productivity, production per unit area of land, you can see we are 30, 27, 35, 40.
compared to the best productivity with that country, we are something like 30th rank. So our productivity is very low. Any crop, whether it's horticultural crop or whether it is paddy or whether it is cereals, look at the biggest challenge in terms of land availability in relation to population growth. India accounts for 18% of the world population. We have only 2.3% of the global land area available. The per capita availability was 0.91 hectares in 51. It fell down to 0.32 and it is projected to decline to 0.09 hectares per capita availability of land for agriculture. And it is very clear the way country is moving with all the necessities for property development, etc., and conversion of agricultural lands, and agriculture itself not being a very productive enterprise, you are going to get less and less and less land, and your population keeps on increasing. How do you compensate for this without technology? That means you have to produce more from less land. I have given some figures, maybe it's not very visible, for typically few grades. Suffice to say, the last 3-4 years, if you see, the production has plateaued off. There is really no great increase. For example, if you look at rice, it is 259, 255, 264, and it is just plateauing off at that level. And this is true of any other crop. So what are the challenges? Population growth, limitation of land, water availability. Water is going to be the biggest resource, the precious resource in future than anything else. Soil fertility, what is happening to the soil. But one other, this is food security. We also should worry about nutrition security. Especially women, children, pregnant women, rampant iron deficiency, rampant iodine deficiency.